ಹೆತ್ತವರು ಎಷ್ಟೇ ಸರ್ಕಸ್ ಮಾಡಿದ್ರೂ ಮಕ್ಕಳನ್ನ ಸರಿದಾರಿಗೆ ತರೋಕಾಗಲ್ಲ. ಮಂಡ್ಯದಲ್ಲೊಬ್ಬ ಪುತ್ರ ಅಪ್ಪನ ಆಸ್ತಿಗಾಗಿ ಬ್ಲಾಕ್ ಮೇಲ್ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಆಸ್ತಿಗಾಗಿ ಅಪ್ಪನನ್ನೇ ಬ್ಲಾಕ್ ಮೇಲ್ ಮಾಡಿದ ಪುತ್ರ, ಮಗ ಸೇರಿ 4 ಜೈಲಿಗಟ್ಟಿಸಿದ ತಂದೆ. ಇವರು ಸತೀಶ್, ಮಂಡ್ಯ ಜಿಲ್ಲೆ ಮದ್ದೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ. ಇವರ ಒಬ್ಬನೇ ಮಗ ಪ್ರಣಾಮ್ ದಾರಿ ತಪ್ಪಿದ್ದ. ಅಪ್ಪ ದುಡ್ದಿದ್ದನ್ನೆಲ್ಲ ದುಶ್ಚಟಗಳಿಗೆ ಇಡ್ತಿದ್ದ. ಇದರಿಂದ ಎಚ್ಚೆತ್ತ ಸತೀಶ್ ಮಗನಿಗೆ ಮಾಡಿದ್ದ ಆಸ್ತಿಯನ್ನ ತನ್ನ ಹೆಸರಿಗೆ ವಾಪಸ್ ಮಾಡ್ಕೊಂಡಿದ್ರು. ಇದರಿಂದ ಕೆರಳಿದ ಪ್ರಣಮ್ ಶತ್ರುಗಳ ಜತೆಗೂಡಿ ತಂದೆಯನ್ನೇ ಹನಿ ಟ್ರ್ಯಾಪ್ಗೆ ಕೆಡವಲು ಪ್ಲಾನ್ ಮಾಡಿದ್ದ. ತಂದೆ ಆಡಿಯೋವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ತನ್ನ ಮಗನ ವಿರುದ್ಧವೇ ಸತೀಶ್ ಕೇಸ್ ದಾಖಲಿಸಿದ್ದು, ಪ್ರಣಮ್, ಮಹೇಶ್ ಸೇರಿ 4 ಮದ್ದೂರು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ನನ್ನ ಮಗನ ಹೆಸರಿಗೆ ಒಂದು 6 ಕೋಟಿ ಆಸ್ತಿ ಮಾಡಿದ್ದೆ. ಅದೊಂದು 2 ಕೋಟಿ ಆಸ್ತಿ ಸೇಲ್ ಮಾಡ್ಕೊಂಡವನೆ. ಜೂಜು ಬಿದ್ದು, ಶೇರ್ ಮಾರ್ಕೆಟು, ಸಿನಿಮಾ ಸೋಕಿಗೆ ಬಿದ್ದು ಇನ್ನೊಂದು 4 ಕೋಟಿ ಆಸ್ತಿ ಮಾರಕ್ಕೆ ಹೋದಾಗ ನಾನು ಕೋರ್ಟಲ್ಲಿ ಇಂಪ್ಲೀಟ್ ಅರ್ಜಿ ಹಾಕೊಂಡೆ ಅವನ ಹೆಸರಲ್ಲಿ ಇದ್ದದಕ್ಕೆ. ಇದು ನಮ್ಮದು ಪ್ರಾಪರ್ಟಿ ಅಂತ ಅಂದ್ಬಿಟ್ಟು, ಸ್ವಾರಿತ ಪ್ರಾಪರ್ಟಿ. ಅದಕ್ಕೆ ಏನು ಮಾಡ್ದೆ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ಈ ಥರ ವಿಡಿಯೋ ಬಿಡ್ತೀನಿ, ದುಡ್ಡು ಕೊಡಲಿಲ್ಲ ಅಂದರೆ ಇದು ಕೊಡಿ, ನಾನು ಸಿನಿಮಾ ತೆಗಿಬೇಕು, ಅದು ಬೇಕು, ನನಗೆ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ನನಗೆ ತೇಜೋವಧೆ ಮಾಡಿ ಮಾನಹಾನಿ ಮಾಡೋ ಕೆಲಸ ಮಾಡ್ಕೊಂಡು, ಇದಕ್ಕೆ ಕಾರಣ ಕುಮ್ಮಕ್ಕೆ ಕೊಟ್ಟಿದ್ದು ಗುಂಡಾ ಅಲಿಯಾಸ್ ಮಹೇಶ. ಗೋಬಿ ಮಂಚೂರಿಗಾಗಿ ಹೆತ್ತವರಿಗೆ ಹಲ್ವಾ ತಿನ್ನಿಸಿದ ಚಾಲಾಕಿ. ಅಪ್ಪನ ಜತೆ ನಿಂತ್ಕೊಂಡಿರುವ ಈ ಪೋರ ಜಗತ್ ಕಿಲಾಡಿ. 5ನೇ ತರಗತಿಯ ಇದೇ ವಿದ್ಯಾರ್ಥಿ ಟ್ಯೂಷನ್ಗೆ ಬಂಕ್ ಮಾಡಿ ಗೋಬಿ ಮಂಚೂರಿ, ಐಸ್ ಕ್ರೀಮ್ ತಿಂತಿದ್ದ. ಆಗ ಪಕ್ಕದ ಮನೆ ಆಂಟಿ ಫೋಟೋ ಕ್ಲಿಕ್ಕಿಸಿದ್ರು. ಆಗ ಇವನೇ ಆಂಟಿ ಬಳಿ ಬಂದು ಕತೆ ಪುಂಗೋಕೆ ಶುರುವಿಟ್ಟಿದ್ದ. ಕಾರಿನಲ್ಲಿ ಬಂದ ಯಾರೋ 3 ಮಂದಿ ಕಿಡ್ನಾಪ್ ಮಾಡಿದ್ರು. ಬಾಯಿಗೆ ಬಟ್ಟೆ ಕಟ್ಟಿ ಅರ್ಧ ಗಂಟೆ ಕಾರಿನಲ್ಲಿ ಎಲ್ಲಾ ಕಡೆ ಸುತ್ತಾಡ್ಸಿದ್ರು. ಬಳಿಕ ಇಲ್ಲಿ ಕರೆತಂದು ಗೋಬಿ ತಿನ್ನು, ಇಲ್ದಿದ್ರೆ ಕೊಂದು ಹಾಕ್ತೀವಿ ಅಂತ ಬೆದರಿಸಿದ್ರು ಅಂತ ಆಂಟಿಗೆ ಹೇಳಿದ್ದ. ಆ ಮಾತು ನಂಬಿ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಆಂಟಿ ದೂರು ನೀಡಿದ್ರು. ಕೇಸ್ ದಾಖಲಿಸಿಕೊಂಡ ಪೊಲೀಸರು ಸಿಸಿಟಿವಿ ಎಲ್ಲ ಪರಿಶೀಲಿಸಿದಾಗ ಡೌಟ್ ಬಂದು ವಿದ್ಯಾರ್ಥಿಯನ್ನ ವಿಚಾರಿಸಿದ್ರು. ಆಗ ಕಿಡ್ನಾಪ್ ಕಥೆಯ ಅಸಲಿಯತ್ತನ್ನ ಬಾಲಕ ಬಾಯ್ಬಿಟ್ಟಿದ್ದ. ಟ್ಯೂಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾರೋ 3 ಜನ ಬಂದು, ನೀನು ಟ್ಯೂಷನ್ಗೆ ರಜಾ ಹಾಕು, ನನಗೆ ತಲೆನೋವು ಅಂತ ಟ್ಯೂಷನ್ ಟೀಚರ್ ಅವ್ರಿಗೆ ಹೇಳಿಬಿಟ್ಟು ನೀನು ವಾಪಸ್ ಬಾ ಅಂತ ಹೆದರಿಸಿದ್ರು. ಬರಲಿಲ್ಲ ಅಂತಂದರೆ ನಿನ್ನನ್ನು ಸಾಯಿಸ್ತೇನೆ ಅಂತ ಹೆದರಿಸಿದ್ರಿಂದ ಅವ್ರ ಮಗ ವಾಪಸ್ ಬಂದು ಅವ್ರ ಜೊತೆ ಹೋದ. ಎಲ್ಲ CC ಕ್ಯಾಮರಾಗಳನ್ನು ಪರಿಶೀಲನೆ ನಡೆಸಿದಾಗ ಇದೊಂದು ಸುಳ್ಳು ದೂರು ಅಂತ ಗೊತ್ತಾಗಿದೆ. ಮಂಡ್ಯದ ಕಿರಾತಕ ಪುತ್ರ ಲಾಕ್ ಆಗಿದ್ರೆ, ಚಾಮರಾಜನಗರದ ಕಿಲಾಡಿ ಪುತ್ರ ಪೊಲೀಸರಿಂದ ಎಚ್ಚರಿಕೆ ಪಡೆದು ಮನೆಗೆ ವಾಪಸ್ಸಾಗಿದ್ದಾನೆ. ಮಂಡ್ಯದಿಂದ ದಿಲೀಪ್ ಜತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.